ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಖಂಡಿಸಿ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ತಾಲೂಕಿನ ಮುತ್ತಾನಲ್ಲೂರಿನಲ್ಲಿ ಕಳೆದ 20 ದಿನಗಳಿಂದ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದು, ಸೋಮವಾರ ವಿವಿಧ ಕನ್ನಡ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಧರಣಿಗೆ ಬೆಂಬಲ ಸೂಚಿಸಿದವು. ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಖಂಡಿಸಿ ರೈತರ ಹೋರಾಟ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ವಿವಿಧ ಗ್ರಾಮಗಳ ರೈತರು ಮುತ್ತಾನಲ್ಲೂರಿಗೆ ಆಗಮಿಸಿ ಪ್ರತಿಭಟನೆಗೆ ಬೆಂಬಲ ಸೂಚಿಸುತ್ತಿದ್ದಾರೆ. ಸೋಮವಾರ ತುಂತುರು ಮಳೆಯ ನಡುವೆಯೂ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು. ಪ್ರಾಣ ಕೊಟ್ಟಿವು, ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡುವುದಿಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಅಸ್ತಿತ್ವ ಘೋಷಣೆಗಳನ್ನ ಕೂಗಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಗೌರೀಶ್ ಮಾತನಾಡಿ, ಕೆಡಿಬಿ ಸ್ವಾಧೀನ ಪಡಿಸಿಕೊಳ್ಳುತ್ತಿರುವ ಭೂಮಿಯು ಕೃಷಿ ಭೂಮಿಯಾಗಿದೆ. ಇಲ್ಲಿನ ರೈತರು ಕೃಷಿಯನ್ನ ನಂಬಿ ಜೀವನ ನಡೆಸುತ್ತಿದ್ದಾರೆ. ಏಕಾಏಕಿ ಭೂಸ್ವಾಧೀನ ಪಡಿಸಿಕೊಳ್ಳುವುದರಿಂದ ರೈತರ ಬದುಕು ಕಷ್ಟವಾಗುತ್ತದೆ. ಕನ್ನಡ ನೆಲ ಜಲ ನಾಡು ನುಡಿ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳು ಸದಾ ಹೋರಾಟ ನಡೆಸುತ್ತದೆ. ರೈತ ಹೋರಾಟಗಳಿಗೆ ಬೆಂಬಲ ನೀಡುವ ಸಲುವಾಗಿ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಬೆಂಬಲ ಘೋಷಿಸಲಾಗಿದೆ. ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿಯ 19 ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಬೆಂಬಲ ಸೂಚಿಸಿರುವುದು ಹೋರಾಟಕ್ಕೆ ಶಕ್ತಿ ನೀಡಿದೆ ಎಂದರು. ಜೈ ಭೀಮ್ ಜನಜಾಗೃತಿ ವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷ ಡಾಕ್ಟರ್ ಚಿನ್ನಪ್ಪ ವೈಚಿಕ್ಕ ಹಾಗಡೆರವರು ಮಾತನಾಡಿ, ಸರ್ಕಾರ ಬರಡು ಭೂಮಿ ಬಿಟ್ಟು ಕೃಷಿ ಭೂಮಿಯಲ್ಲಿ ಕೈಗಾರಿಕೆ ತೆರೆಯಲು ಚಿಂತನೆ ನಡೆಸಿರುವುದು ಖಂಡನೀಯ. ರೈತರ ಭೂಮಿಗಳಲ್ಲಿ ಕೃಷಿ ಅಥವಾ ರಿಯಲ್ ಎಸ್ಟೇಟ್ ಮಾಡಲು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. 20 ದಿನಗಳಿಂದ ನಿರಂತರವಾಗಿ ರೈತರು, ಮಹಿಳೆಯರು, ಮಕ್ಕಳು ಸೇರಿದಂತೆ 100 ಮಂದಿ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿಭಟನಾಕಾರರಿಗೆ ಯಾವುದೇ ರೀತಿಯಾದ ತೊಂದರೆಗಳಾದರೂ ಅದಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನೇರ ಹೊಣೆಯಾಗುತ್ತದೆ. ಹಾಗಾಗಿ ಸರ್ಕಾರ ದಿಟ್ಟ ತೀರ್ಮಾನ ಕೈಗೊಂಡು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕೆಂದರು. ಹೋರಾಟಗಾರರು ಪ್ರತಿಭಟನೆ ನಡೆಸಿ ಮುತ್ತಾನಲ್ಲೂರಿಗೆ ಆಗಮಿಸಿದ್ದ ತಹಶೀಲ್ದಾರ್ ಶಶಿಧರ್ ಮದಿಯಾಳ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಜಯಪ್ರಕಾಶ್, ರೈತ ಮುಖಂಡ ಚಂದ್ರರೆಡ್ಡಿ, ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷ ಮಂಜುನಾಥ ದೇವ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಆದೂರು ಪ್ರಕಾಶ್, ಮುಖಂಡರಾದ ರವಿ, ಜೈರಾಮ್ ಸರ್ಜಾ, ರಾವಣ, ರೈತ ಮುಖಂಡರಾದ ಮಂಜುನಾಥ್, ವಿಶ್ವನಾಥ್ ರೆಡ್ಡಿ, ಪುಷ್ಪಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತೇಜಸ್ವಿನಿ ಉಪಸ್ಥಿತರಿದ್ದರು. ನಮ್ಮ ಭೂಮಿ ಏನೇ ಬರಲಿ, ಏನೇ ಬರಲಿ, ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ನೀವು ಸಮಾಧಾನದಿಂದ ಇದ್ದು ಈ ಹೋರಾಟವನ್ನ ಯಶಸ್ವಿ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಆಸೆ ಆಗಿತ್ತು. ಅದರಂತೆ ನಮ್ಮ ತಾಲೂಕಿನ, ನಮ್ಮ ಹೆಮ್ಮೆಯ ತಾಲೂಕಿನ ದಂಡಾಧಿಕಾರಿಗಳು ನಾವು ಎದುರು ನೋಡ್ತಾ ಇದ್ವಿ. ಬಹುಶಃ ನಾನು ಅವರು ಇವತ್ತು ಬರ್ಲಿಕ್ಕೆ ಆಗಲ್ಲ ಅನ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ಸಾಹೇಬ್ರದ್ದು ಇವತ್ತು ಹೈಕೋರ್ಟ್ ಅಲ್ಲಿ ಒಂದು ಕಂಟೆಂಪ್ಟ್ ಮೀಟಿಂಗ್ ಇತ್ತು. ದಯವಿಟ್ಟು ಗೌರೀಶ್ ಅವರೇ ಬೇಜಾರು ಮಾಡ್ಕೋಬೇಡಿ, ನಾಳೆ ಬರ್ತೀನಿ ಅಂದ್ರು. ಇಲ್ಲ ಸಾಹೇಬ್ರೆ, ತುಂಬಾ ಜನ, ಸಾವಿರಾರು ಜನ ರೈತರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ನಮ್ಮ ಮನವಿಯನ್ನ ನೀವು ಸ್ಪೀಕರ್ ಮಾಡ್ಲೇಬೇಕಂತ ಹೇಳಿದಾಗ ಅವರು ಬೇರೆ ಒಬ್ಬರನ್ನ ವಹಿಸ್ಬಿಟ್ಟು ಬಂದಿದ್ದಾರೆ. ಸಮಸ್ತ ನಮ್ಮ ಮುತ್ತಾನಲ್ಲೂರು ಗ್ರಾಮ ಪಂಚಾಯತ್ ಎಲ್ಲ ರೈತರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಹಿರಿಯರು, ನಮ್ಮ ಚಂದ್ರಣ್ಣವರು 20 ದಿನಗಳಿಂದ ಸತತವಾಗಿ ಈ ಹೋರಾಟವನ್ನ ಕೈಗೊತ್ಕೊಂಡು ಹೋರಾಟವನ್ನ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಇಡೀ ನಮ್ಮ ತಾಲೂಕು ಎಲ್ಲ ದಲಿತ ಪರ, ರೈತ ಪರ ಮತ್ತು ಕನ್ನಡ ಹೋರಾಟ ಜೊತೆಯಲ್ಲಿ ಅವ್ರು ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅನೇಕ ಪ್ರಮುಖ ನಾಯಕರು ಮಾತಾಡಿ ಬಹಳ ವಿಸ್ತಾರವಾಗಿ ಹೇಳಿದ್ರು. ಈಗಷ್ಟೇ ನಮ್ಮ ಡಾಕ್ಟರ್ ಚಿನ್ನಪ್ಪನವರು ಸಹ ಬಹಳ ತುಂಬಾ ಅದ್ಭುತವಾದಂತ ಭಾಷಣ ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ,
ನಮ್ಮ ಸಾಹೇಬ್ರ ಮುಂದೆ ನಮ್ಮ ಮನವಿಯನ್ನ ಸ್ವೀಕಾರ ಮಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಇವತ್ತು ನಾವು ಏನೇ ಹೋರಾಟ ಮಾಡಿದ್ರು ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ಒಂದು ಮನೋಭಾವನದಿಂದ ಹೋರಾಟ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಆಳುವ ಸರ್ಕಾರಗಳು ಎಲ್ಲ ಒಂದ್ ಕಡೆ ಎಚ್ಚೆತ್ಕೊಂಡು ಏನೋ ಒಂದು ಮಾಡಕ್ ಹೋದ್ರೆ ಅದಕ್ಕೆ ನಾವು ಹೋರಾಟದ ಮುಖಾಂತರ ನಮ್ಮ ನ್ಯಾಯವನ್ನ ಪಡಬೇಕು. ಆ ಒಂದು ದಿಕ್ಕಿನಲ್ಲಿ ಇವತ್ತು ನಮ್ಮ ಎಲ್ಲ ಹೋರಾಟಕ್ಕೆ ಜೊತೆಯಲ್ಲಿ ಬೆಳಗಿಂದನೂ ಸಹ ಅನೇಕ ನಾಯಕರುಗಳು ಮಾತಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಸಾಹೇಬರು ಬಂದಿದ್ದಾರೆ, ಅದನ್ನ ಕುರಿತು ನಮ್ಮ ಚಂದ್ರಣ್ಣ ಅವರು ರೈತ ಪರ ಸಂಘಟನೆ ಹಿರಿಯ ಮುಖಂಡರು, ಅವರು ಬಹಳ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಈ ಹೋರಾಟದ ಬಗ್ಗೆ ಕುರಿತು ನಮ್ಮ ಹಿರಿಯ ಚಂದ್ರಣ್ಣ ಅವರು ಮಾತಾಡ್ಬೇಕಂತ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊಂತಾ ಇದ್ದೀನಿ. ಇಲ್ಲಿಗೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳೇ, ನಾವು ವರ್ಷದಿಂದ ರೈತ ಹೋರಾಟವನ್ನು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು 2400 ಎಕರೆ ಜಮೀನನ್ನ ನಮ್ಮ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯು ಭೂಸ್ವಾಧೀನವನ್ನ ಮಾಡ್ತಾ ಇದೆ. ನಾವು ಈ ಭೂಮಿ ತಮ್ಮ ಹತ್ರ ನಾವು ನಿವೇದಿಸ್ತಿದ್ದೀವಿ, ತಾವು ರೈತರ ಮಕ್ಕಳೇ ಅಂದ್ಕೊಂಡಿದ್ದೀವಿ. ನಮ್ಮ ತಾಲೂಕಿನಲ್ಲಿ ತಮಗೆ ತಿಳಿದಂತೆ ಅನೇಕ ಕೈಗಾರಿಕಾ ಪ್ರದೇಶಗಳಿಗೂ ಹಾಗೂ ವಸತಿ ಪ್ರದೇಶಗಳಿಗೂ ಹಾಗೂ ಇತರೆ ವಿಚಾರಗಳಿಗೆ ಸುಮಾರು 25,000 ಎಕರೆ ಜಮೀನನ್ನ ನಾವು ಕಳ್ಕೊಂಡಿದ್ದೀವಿ ಸರ್ಕಾರದ ವತಿಯಿಂದ. ಹಾಗೆಯೇ ಅನೇಕ ರೈತರು ತಮ್ಮ ಕಷ್ಟಗಳಿಗೂ, ಮದುವೆನೋ, ಮನೆ ಕಟ್ಟೋದಕ್ಕೂ, ಬಡತನಕ್ಕೂ ಸುಮಾರು ಜಮೀನು ಶ್ರೀಮಂತರ ಪಾಲಾಗಿದೆ. ಇರ್ತಕ್ಕಂಥ ನಾವು ತೋಟಗಾರಿಕೆ ಮಾಡಿಕೊಂಡು ಕಷ್ಟಪಟ್ಟು ಹೊಟ್ಟೆ ಕಟ್ಟಿ ಬಟ್ಟೆ ಇಲ್ದಿರ ನಾವು ಇವತ್ತು ಸ್ವಲ್ಪ ಜಮೀನಲ್ಲಿ ತೋಟಗಾರಿಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೇವೆ. ತಮ್ಮ ಬಳಿ ನಾವು ಅನೇಕ ಬಾರಿ ನಮ್ಮ ಮುಖಂಡರುಗಳು ಮನವಿ ಸಲ್ಲಿಸಿದ್ದೇವೆ. ತಾವು ಸಹ ಒಂದು ಆನೇಕಲ್ ನಡೆದಂತ ಪುರಸಭೆ ಒಂದು ಕಾರ್ಯಕ್ರಮಕ್ಕೆ ಸಹ ತಾವು ಸಹ ಬಂದಿದ್ರಿ. ಕನಿಷ್ಠ ನಮ್ಮ ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ಒಂದು ಮಾಜರ್ ಮಾಡಿ ನೈಜ ಭೂಮಿ, ತೋಟ ಯಾವುದು, ಬರಡು ಭೂಮಿ ಯಾವುದು, ಪರಪಾಲ ಎಷ್ಟು ಭೂಮಿ ಆಗಿದೆ, ಅವ್ರು ಯಾವ ತರ ಉಳಿಸ್ಕೊಂಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಒಂದು ಮಾಜರ್ ಮಾಡಿ ಅಂತ ನಮ್ಮ ಶಾಸಕರನ್ನ, ನಿಮ್ಮನ್ನ, ನಮ್ಮ DC ಸಾಹೇಬರನ್ನ ನಾವು ಎಷ್ಟೋ ವಿನಂತಿಸ್ಕೊಳ್ತೀವಿ. ಆದ್ರೆ ರೈತರ ವಿಚಾರದಲ್ಲಿ ಒಂದು ಇಲಾಖೆಯಾಗಿ ತಾವು ಕನಿಷ್ಠ ನಿಮ್ಮಲ್ಲಿರ್ತಕ್ಕಂಥ ರಿಪೋರ್ಟ್ಸ್ ಆಗಿರ್ತಕ್ಕಂಥದ್ದು, ನೀವು ಕೊಡುವ ರಿಪೋರ್ಟ್ ಮೇಲೆ ನಮ್ಮ KDB ಅವರು ಇವತ್ತು ಜಮೀನನ್ನ ಅಕ್ವಿಷನ್ ಅಥವಾ ಬಿಡುಗಡೆ ಮಾಡ್ತಕ್ಕಂಥದ್ದು ನಿಮ್ಮ ರಿಪೋರ್ಟ್. ದಯವಿಟ್ಟು ಸಾಹೇಬ್ರೆ, ತಾವು ದಯವಿಟ್ಟು ಈ ಗ್ರಾಮಗಳಲ್ಲಿ 16 ಗ್ರಾಮಗಳಲ್ಲಿ ಒಂದು ತಮ್ಮ ವಿಲೇಜ್ ಅಕೌಂಟ್ ಮುಖೇನ ತಾವು ಮಾಜರ್ ಮಾಡಿ ಆ ರಿಪೋರ್ಟ್ ರೈತರಿಗೊಂದು ತಾವೊಂದು ತೆಗೆದುಕೊಳ್ಳಿ. ನಮಗೆ ಇದರ ಹೋರಾಟಕ್ಕೆ ಅನುಕೂಲ ಆಗ್ತದೆ, ನಮ್ಮ ಭೂಮಿ ಉಳಿಸ್ಕೊಳ್ಳೋಕೆ ಅನುಕೂಲವಾಗ್ತದೆ. ನಾವು ಇಲ್ಲಿ ಬೇಸಿಕಲಿ ಫಾರ್ಮರ್ಸ್ ಇರತಕ್ಕಂಥ ಭೂಮಿ ನೈಜವಾದ ರೈತರದ್ದು. ರೈತರಾದ ಕೆಲಸ ಜಮೀನು ಮಾಡ್ಕೊಂಡು ಬೇರೆ ಬೇರೆ ಉದ್ಯೋಗ ಸೃಷ್ಟಿ ಮಾಡ್ಕೊಂಡು ಹೋಗಿರಬಹುದು. ಆದ್ರೆ ಇರ್ತಕ್ಕಂಥ ರೈತರು, ನಾವು ನೈಜವಾದ ರೈತರು, ನಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇವೆ. ನಾವು ಕಷ್ಟಪಟ್ಟು ತೋಟ ಮಾಡಿ ಹೂಳನೋ ಅಥವಾ ಗ್ರೀನ್ ಹೌಸ್ ತರಕಾರಿನೋ ಬೆಳ್ಕೊಂಡು ಸ್ವಲ್ಪ ಜೀವನ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಮಾಜರ್ ಮಾಡಿ ಒಂದು ರಿಪೋರ್ಟ್ ಅನ್ನು ನಾವು ರೈತರು ಕೊಡಿ. ಇದು ನೈಜವಾಗಿದೆ ಅಂತ ತಾವು KDB ಕೊಡ್ಬೇಕಂತ ತಮ್ಮಲ್ಲಿ ಈ ವೇಳೆಯಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. 20 ದಿನಗಳಿಂದ ಈ ಧರಣಿ ಮಾಡ್ತಾ ಇರ್ತಕ್ಕಂಥ ನಮ್ಮ ರೈತ ಹೋರಾಟ ಸಮಿತಿಯ ಒಂದು ಮನವಿಗೆ ಹೋಗ್ಬಿಟ್ಟು ತಾವು ಇಲ್ಲಿ ಬಂದಿದ್ದೀರಾ. ಇದೊಂದು ಅತ್ಯಂತ ಸಂತೋಷದಾಯಕವಾಗಿದೆ. ಕೊನೆಯದಾಗಿರ್ತಕ್ಕಂಥ ನಮ್ಮ ಸರ್ಜಾಪುರ ಹೋಬಳಿಯಲ್ಲಿ ನಿಜವಾಗಿ ಬನ್ನಿ, ಹಂಗೇನಹಳ್ಳಿ, ಮುತ್ತಾರ, ಮುಂತಾದ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಅಥವಾ BSಹಳ್ಳಿ ಅಥವಾ ಕೊಮ್ಮಸಂದ್ರ ಇಂದಿ ಗ್ರಾಮ ಪರಿಶೀಲನೆ ಮಾಡಿ. ಇಡೀ ರಾಜ್ಯಕ್ಕೆ 11 ಕೋಟಿ ಮೊಟ್ಟೆ ಉತ್ಪಾದನೆ ಮಾಡೋದಕ್ಕೆ ಈ ಏರಿಯಾ ಬಿತ್ತನೆ ಗೂಡನ್ನು ಒದಗಿಸ್ತಕ್ಕಂಥ ಏರಿಯಾ. ಇಲ್ಲೇನಾದ್ರೂ ಹಿನ್ನಡೆ ಆದ್ರೆ ತಮಿಳುನಾಡು, ನಮ್ಮ ಸೆಂಟ್ರಲ್ ಸಿಲ್ಕೋಡು ಹಾಗೂ ಸ್ಟೇಟ್ ಮೇಲೆ ಇದು ಪರಿಣಾಮ ಬೀರ್ತದೆ. ಅಂತಹ ಏರಿಯಾವನ್ನು ಇವತ್ತು ಅಕ್ವಿಷನ್ ಮಾಡ್ತಾ ಇದ್ದಾರೆ ಸರ್. ಸುಮಾರು 267 ಎಕರೆ ಜಮೀನಿದೆ, ರೇಷ್ಮೆ ವ್ಯವಸಾಯದ್ದು. 11 ಕೋಟಿ ಉತ್ಪನ್ನ ಕೈಗಾರಿಕೆ ಪೂರಕವಾಗಿರ್ತಕ್ಕಂಥದ್ದು ಇದು. ಅಂತಹ ಜಮೀನನ್ನೇ ಮಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಸುಮಾರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಆ ಗ್ರೀನ್ ಹೌಸಸ್ ಪಾಪ ರೈತರು 10 ಎಕರೆಗೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹಾಕಿದ್ದಾರೆ. ಅದನ್ನು ಸಹ ಆಕ್ವಿಷನ್ ಮಾಡ್ತಾ ಇದ್ದಾರೆ. ನೈಜವಾದ ಶ್ರೀಮಂತರ ಜಮೀನಿದೆ ಇಲ್ಲಿ, ಮಾಡಲಿ ಒಂದು. ಬೇರೆ ದೇಶಗಳಲ್ಲಿ ಒಂದು 5 ಎಕರೆಯಲ್ಲಿ ಸುಮಾರು 1000 ಜನ ಉದ್ಯೋಗ ಸೃಷ್ಟಿ ಮಾಡ್ತಾ ಇರ್ತಾರೆ. ಇವಾಗ ನಮ್ಮಲ್ಲಿ ಸಾಬಿಕ್ ಅಂತಿದೆ, ಅಂದೇನಹಳ್ಳಿ ಸಂಚಾಪುರ ರೋಡಲ್ಲಿ ಸಾಬಿಕ್ ಅಂತ 60 ಎಕರೆ ಜಮೀನು ತೆಗೆದುಕೊಂಡು ಮಲ್ಟಿ ನ್ಯಾಷನಲ್ ಒಂದು ಕಂಪನಿ ಕಟ್ಟಿದ್ದಾರೆ. ನ್ಯಾಯವಾದ ರೇಟು ಕೊಡಲ್ಲ. ಇಲ್ಲ ನಾವು ತಿನ್ನೋದು ಉಳೋಕೆ ಭೂಮಿ ಕೊಡಿದ್ರೆ ಭೂಮಿನೂ ಬಿಡ್ತಾ ಇಲ್ಲ.
ಸರ್ವಾಧಿಕಾರವಾಗಿ ಯಾವುದೇ ತಿಳುವಳಿಕೆ ಕೊಡ್ತೀರಾ ಏನೋ ಮಾಡಿದ್ರೆ ನಮ್ಗೆ ಈ ತರ ಮಾಡ್ತಾ ಇದ್ರೆ ದಂಡಾಧಿಕಾರಿಗಳತಕ್ಕಂಥ ತಾವುಗಳು ದಯವಿಟ್ಟು ತಮ್ಮ ಮನವಿಯನ್ನು ಸ್ವೀಕರಿಸಿ. ಯಾಕೆಂದ್ರೆ ನಿಮ್ಮ ರಿಪೋರ್ಟೇ, ನೀವೊಂದು ರಿಪೋರ್ಟ್ ಪರ್ಫೆಕ್ಟ್ ಆಗಿ ಕೊಟ್ರೆ ನಮ್ಮ ರೈತರ ಜೀವನ ಉಳಿತಾರೆ ಸರ್. ನಮ್ಮ ರೈತರಿಗೆ ನೆರವಾಗಿ ರೈತರ ಮಕ್ಕಳಾಗಿರ್ತಕ್ಕಂಥ ನೀವು ನಮ್ಮ ರೈತರನ್ನ ಕಾಪಾಡಬೇಕಂತ ಈ ವೇಳೆಯಲ್ಲಿ ತಮಗೆ ನಮ್ಮ ಎಲ್ಲ ಓಟ ಸಂಖ್ಯೆಯ ಪರವಾಗಿ ರೈತರ ಪರವಾಗಿ ನಮ್ಮ ಗೌರವಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಈಗ ತಮಗೆ ಮನವಿ ಸಲ್ಲಿಸಿದರೆ ದಯವಿಟ್ಟು ವಿಚಾರವನ್ನು ಕೊಟ್ಟು ತಾವು 4 ಮಾತನಾಡಬೇಕಂತ ವಿನಂತಿಸ್ಕೊಳ್ತೀವಿ. ನೀವು ಸ್ವಲ್ಪ ಕೈ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ಹಸಿದೆ ಉಸಿರು ಹಸಿದೆ ಉಸಿರು. ಈ ದಿನ ನಮ್ಮ ಭೂಮಿ ನಮ್ಮ ಹಕ್ಕು ಒಂದು ಹೋರಾಟದಲ್ಲಿ ಸತತ 20 ದಿನಗಳಿಂದ ಇಲ್ಲಿ ಒಂದು ಅನಿರ್ದಿಷ್ಟ ಮುಷ್ಕರವನ್ನು ನಮ್ಮ ಮುದ್ದನೂರು ಗ್ರಾಮ ಪಂಚಾಯಿತಿ ಮುಂಭಾಗ ಹಮ್ಮಿಕೊಂಡಿದ್ದಾರೆ. ಎಲ್ಲ ನಮ್ಮ ರೈತಪರ ಹೋರಾಟಗಾರರು ಸೇರಿ ನಾನು ಮತ್ತು ನಮ್ಮ ಜಯರಾಮ್ ಸರ್ಜಾ ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ಎಲ್ಲ ನಮ್ಮ ಸುರೇಶ್ ರೆಡ್ಡಿ ಅವರು ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸೇರಿ ನಾವು ಇವತ್ತು ಒಂದು ತಹಸೀಲ್ದಾರ್ನವ್ರು ಕರೆಸಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡಬೇಕಂದ್ಬಿಟ್ಟು ನಾವು ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಒಂದು ಹೋರಾಟವನ್ನು ಮಾಡ್ಕೊಂಡಿದ್ವಿ. ಇವತ್ತು ಈ ಒಂದು ಹೋರಾಟದಲ್ಲಿ ಸುಮಾರು 1000 ಜನ ರೈತರು ಮತ್ತು ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಿಶೇಷವಾಗಿ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಕಾರ್ಯಕರ್ತರು ಬಂದಿದ್ದರು. ಎಲ್ರಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಉದ್ದೇಶ ನಮ್ದಿಷ್ಟೇ, ಯಾರು ರೈತರು ಭೂಮಿಯನ್ನು ಇವತ್ತು 4-1 ಆಗಿದೆ ಅದನ್ನು ಕೈ ಬಿಡುವಂತ ಒತ್ತಾಯಿಸಿ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿ ನಮಗೆ ಖಂಡಿತ ಒಳ್ಳೆಯದಾಗೇ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಹೋರಾಟದಲ್ಲಿ ನಮ್ಮ ಜೊತೆ ನಮ್ಮ ಶಾಸಕರು ಇರ್ತಾರೆ, ತಾಲೂಕಿನ ದಂಡಾಧಿಕಾರಿಗಳು ಇರ್ತಾರೆ ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಇರ್ತಾರೆ ಮತ್ತು ಇಲ್ಲಿನ ಹೋರಾಟದಲ್ಲಿ ಅನೇಕ ಹಿರಿಯರು ನಮ್ಮ ರೈತಪರ ಸಂಘಟನೆ ಹೋರಾಟಗಾರರು ಅವ್ರ ಜೊತೆಯಲ್ಲಿ ನಾವು ಸದಾ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಇವತ್ತು ನಾವು ಇಲ್ಲಿ ಫಲವತ್ತಾದ ಭೂಮಿನ ಕಳ್ಕೊಳ್ಳೋದಕ್ಕೆ ನಮಗೆ ಇಷ್ಟ ಇಲ್ಲ. ಆ ಒಂದು ದಿಕ್ಕಿನಲ್ಲಿ ತಾವುಗಳು ಸಹ ನೀವು ಬೆಳಗ್ಗೆಯಿಂದನೂ ಸಹ ಮಾಧ್ಯಮ ಮಿತ್ರರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ರಿಗೂ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಹೋರಾಟಕ್ಕೆ ಯಶಸ್ವಿಯಾಗದ ಕಾರಣ ಎಲ್ಲ ನಮ್ಮ ರೈತ ಸಂಘದ ಮುಖಂಡರುಗಳು, ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರು ಸೇರಿ ಮಾಡಿರೋದ್ರಿಂದ ಭಾಳ ಯಶಸ್ವಿಯಾಗಿದೆ. ಎಲ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈಗ ನೀವು ತಹಸೀಲ್ದಾರರು ಬಂದು ಈ ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಮನವಿಯನ್ನು ಕಳಿಸ್ತೀವಿ. ಈಗ ನಾವೊಂದು 3 ಮನವಿಯನ್ನು ಕೊಟ್ಟಿದ್ದೀವಿ 3 ಜನಕ್ಕೆ. ಮಾನ್ಯ ಗೌರವಾನ್ವಿತ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು KEDB ಅಧ್ಯಕ್ಷರು ಅವ್ರಿಗೆ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಇನ್ನೊಂದು ನಮ್ಮ ಶಾಸಕರಿಗೂ ಕೂಡ ನಾವು ಈ ಒಂದು ಲೆಟ್ರೇಡ್ ಮುಖಾಂತರ ನಮ್ಮ ಗ್ರಾಮ ಪಂಚಾಯತಿ ಲೆಟ್ರೇಡ್ ಮುಖಾಂತರ ನಾವು ಅವ್ರಿಗೂ ಸಹ ಕೊಡ್ತೀವಂತ. ಎಲ್ಲೋ ಒಂದು ಕಡೆ ನಮಗೆ ಜಯ ಸಿಗ್ತದೆ ಅನ್ನೋ ನಾವು ಭರವಸೆಯಲ್ಲಿ ಇದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರ ರೈತರ ಪರವಾಗಿ ಇರ್ತದಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. KEDB ವಿರುದ್ಧವಾಗಿ ಭೂಸ್ವಾಧೀನ ಏನು ಪಡಿತಾ ಇದ್ದಾರೆ ಅದ್ರ ವಿರುದ್ಧವಾಗಿ ಇವತ್ತು ನಾವು ಈ ತಾಲೂಕಿನ ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು, ಎಲ್ಲ ಪ್ರಗತಿಪರ ಸಂಘಟನೆ ಮತ್ತು ರೈತರು, ವಿಶೇಷವಾಗಿ ರೈತರು 11 ಗ್ರಾಮದಿಂದ ಎಲ್ಲರೂ ಕೂಡ ಈ ಒಂದು 20 ದಿನಗಳ ಹೋರಾಟದಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದಾರೆ. ಅವರಿಗೆ ನಮ್ಮ ಮುಕ್ತಾಯ ಗ್ರಾಮ ಪಂಚಾಯತಿ ಪರವಾಗಿ ನಾವು 19 ಸದಸ್ಯರು ಕೂಡ ನಾವು ಅವರ ಪರವಾಗಿ ಹೋರಾಟಕ್ಕೆ ಇರ್ತೀವಿ, ಅವರಿಗೆ ಬೆಂಬಲವಾಗಿ ನಾವು ಇರ್ತೀವಿ. ಮತ್ತು ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಶಾಸಕರು ಕೂಡ ಅವರು ಕೂಡ ಬೆಂಬಲವಾಗಿ ಇರ್ತಾರೆ. ಮತ್ತು ಮೊನ್ನೆ ಏನು ನಡೆದ ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಒಂದು 5,000 ಜನ ಬೈಕ್ ರ್ಯಾಲಿಗೆ ಅದೊಂದು ಫ್ರೀಡಮ್ ಪಾರ್ಕ್ ಒಂದು ಕಾರ್ಯಕ್ರಮ ಆದಾಗ ಅಲ್ಲಿ ಕೂಡ ಶಾಸಕರು ಬಂದು ಮನವಿ ಇದು ಮಾಡಿ ಮತ್ತು KEDB ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಅವರು ಕೂಡ ಒಂದು ಏನು ಮುಂದಿನ ದಿನಗಳಲ್ಲಿ ಒಂದು ಸಿದ್ದರಾಮಯ್ಯ ಅವರು CM ಅವರು ಒಂದು ಸಭೆಯನ್ನು ಕರೆದು
ಒಂದು ಎಲ್ಲ ಮುಖಂಡರ ಒಂದು ಸಭೆಯನ್ನು ಕರೆದು ಅಲ್ಲಿ ಒಂದು ತೀರ್ಮಾನ ಮಾಡ್ತೇವೆ ಅಂತೇಳಿ ಅವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಈ ಗ್ರಾಮದ ಸುತ್ತಮುತ್ತ ಗ್ರಾಮ ಪಂಚಾಯತ್ ಎಂಟಳ್ಳಿಯವರು ಮತ್ತು ಇಲ್ಲಿ ಬರತಕ್ಕಂಥ ಎಲ್ಲ ಮಹಿಳೆಯರು ಮತ್ತು ಪ್ರಗತಿಪರರು ಎಲ್ಲರೂ ಕೂಡ ಒಂದು ಎಲ್ಲ ಬೆಂಬಲಿಸ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಬಂದು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಹೇಳ್ತೇವೆ. ಅವ್ರು ಏನಿದ್ರು ನಾವು ಏನು ಮನವಿ ಕೊಡ್ತೀವಿ ಅದನ್ನು ಸರ್ಕಾರಕ್ಕೆ ಮುಟ್ಸೋಂಥ ಕೆಲಸ ಮಾಡೋದು ಅಷ್ಟೇ ಅವ್ರ ಕೆಲಸ. ಇನ್ನು ಉಳಿದಂತೆ ಎಲ್ಲ ನಾವು ಏನು ಸರ್ಕಾರದ ವಿರುದ್ಧ ಧರಣಿಗಳು ನಡೆಸಿ ಮುಂದೆ ಏನೇನು ಮಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಈಗ ಮನವಿ ನಾವು ಕಳಿಸಿದ್ದೀವಿ. ಅದಕ್ಕೆ ಉತ್ತರ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ನಡೆಸೋಂಥ ಕೆಲಸ ನಾವು ಮಾಡ್ತೀವಿ. ಉತ್ತರದ ಭಾಗದಲ್ಲಿ ಇನ್ನೇನು ಎಲ್ಲ ಕಾಮನ್ ಆಗಿ ಈಗ ಏನು ಈ ಧರಣಿ ನಿರಂತರ 25 ದಿನ ಇದು ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ ನಾವಂತೂ ನಿರಂತರವಾಗಿ ಧರಣಿ ಮಾಡ್ತೀವಿ ಅಂತ. ಈಗ ನ್ಯಾಯ ಸಿಗ್ತದೆ ಅಂತ ನಂಬೋದು ಬಿಡೋದು ಸೆಕೆಂಡ್ರಿ. ನಾವು ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಅಂತೂ ಬಿಡಲ್ಲ. ನಮ್ಮ ಗುರಿ ಮುಟ್ಟೋ ತನಕ ನಾವು ಹೋರಾಟ ಬಿಡಲ್ಲ ಅನ್ನೋದು ನಮ್ಮ ವಾದ. ನಾವು ಗುರಿ ಮುಟ್ಟೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಚಳುವಳಿ ನಿಲ್ಲಿಸಲ್ಲ. ಭೂಸ್ವಾಧೀನ ಪಡಿಸಿಕೊಂಡಿರುವ ವಿರುದ್ಧವಾಗಿ ಸುಮಾರು 20 ದಿನಗಳಿಂದ ನಮ್ಮ ಮುತ್ತನೂರು ಗ್ರಾಮ ಪಂಚಾಯತಿಯ ಮುಂಭಾಗ ಎಲ್ಲ ನಮ್ಮ ನಾಯಕರುಗಳು, ರೈತ ಬಾಂಧವರು ಮತ್ತು ಎಲ್ಲ ಹಳ್ಳಿಯ ರೈತರು ಅಹೋರಾತ್ರಿ ಧರಣಿಯನ್ನು 20 ದಿನಗಳಿಂದ ನಡೆಸ್ತಾ ಇದ್ದಾರೆ. ಈ ಧರಣಿಯ ಅನಿರ್ದಿಷ್ಟಾವಧಿ ಮುಷ್ಕರ ಹೇಳಿದ ತಪ್ಪಾಗಲಾರದು. ಈ ಅಂಗವಾಗಿ ನಮ್ಮ ಈ ದಿನ ಏನು ಭೂಸ್ವಾಧೀನ ವಿರುದ್ಧವಾಗಿ ನಾವೇನು ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರಕ್ಕೆ, ಅದನ್ನು ಸ್ವೀಕರಿಸಲು ಈ ದಿನ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಆ ಮನವಿಯಲ್ಲಿನ ನಮ್ಮ ಕೆಲವು ಅಂಶಗಳನ್ನು ನಾವು ಸರ್ಕಾರಕ್ಕೆ ನಮ್ಮ ಹೋರಾಟ ಸಮಿತಿಯಿಂದ ಇರ್ಬೋದು ಮತ್ತು ನಮ್ಮ ಮುತ್ತನೂರು ಗ್ರಾಮ ಪಂಚಾಯತಿ ಎಲ್ಲ ನಮ್ಮ 19 ಸದಸ್ಯರುಗಳು ಅಧ್ಯಕ್ಷರ ಆದಿಯಾಗಿ ಎಲ್ಲ ನಮಗೆ ಸಪೋರ್ಟ್ ಮಾಡಿ ಈ ಭೂಸ್ವಾಧೀನವನ್ನು ಕೈಬಿಡಲು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮತ್ತು ನಮ್ಮ ಮುತ್ತನೂರು ಪಂಚಾಯತಿ ಎಲ್ಲ ನಮ್ಮ ಸದಸ್ಯರಿಗೆ ನಾನು ಹೋರಾಟ ಸಮಿತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಏನು ಇವತ್ತು 20 ದಿನಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ ನಮ್ಮ ರೈತರು. ಇದು ಸುಮಾರು 200 ದಿನ ಅಲ್ಲ, 2000 ದಿನ ಆದರೂ ನಾವು ಏನು ಈ ಭೂಸ್ವಾಧೀನ ಕೈ ಬಿಡುವವರೆಗೂ ಹೋರಾಟ ಮಾಡ್ತಾ ಇದ್ದೇವೆ ಅಂತ ತಿಳಿಸ್ತಾ, ಏನು ನಮ್ಮ ಜೊತೆ ನಮ್ಮ ರೈತರ ಜೊತೆ ನಮ್ಮ ತಾಲೂಕಿನ ಶಿವಣ್ಣನವರು, ತಾಲೂಕಿನ ಶಾಸಕರಾದ ಶಿವಣ್ಣನವರು ಸಹ ನಮಗೆ ನಮ್ಮ ಜೊತೆಲಿದ್ದಾರೆ. ಆದರೂ ಅವ್ರು ಇನ್ನೂ ಇನ್ವಾಲ್ವ್ ಆಗಬೇಕು, ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತು KDB ಅಧಿಕಾರಿಗಳು ಸ್ಥಳಕ್ಕೆ ಬಂದು ಏನು 11-12 ಹಳ್ಳಿಗಳಲ್ಲಿ ಅಕ್ವಿಷನ್ ಮಾಡಿದ್ದಾರೆ, ನಮ್ಮ ರೈತರ ಪರಿಸ್ಥಿತಿಗಳನ್ನು ನೋಡಬೇಕು. ನಮ್ಮ ರೈತರುಗಳ ಏನು ಬೆಳೆ ಬೆಳೆದಿದ್ದಾರೆ ಮತ್ತು ವಾಸ್ತವಾಂಶ ಅವರ ಕಷ್ಟ ಸುಖಗಳೇನು ಅಂತ ನಮ್ಮ ಏನು ಅಂತ ನಮ್ಮ KDB ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಿದ್ದೆವು. ಅದನ್ನು ಶೀಘ್ರವೇ ಬಗೆಹರಿಸಬೇಕು. ಮತ್ತು ನಮಗೆ ಒಂದು KDB ಸಚಿವರನ್ನು ಒಳಗೊಂಡಂತೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಒಂದು ನಿಯೋಗಕ್ಕೆ ಒಂದು ದಿನಾಂಕವನ್ನು ನಿಗದಿಪಡಿಸಬೇಕಂತ ಹೇಳ್ಬಿಟ್ಟು ನಿಗದಿಪಡಿಸಲು ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾ ನಮ್ಮ ಹೋರಾಟ ಸಮಿತಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ.